ಫ್ರೆಂಡ್ಸ್, ಇವತ್ತು ನನಗೆ ಲೇಟ್ ಆಯಿತು ಕೆಲ್ಸಕ್ಕೆ ಹೋಗೋಕ್ಕೆ. ಸೊ ಯಾವ ರೀತಿ ಲೇಟ್ ಆಯಿತು ಅಂತಲೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮತ್ತು ಬನ್ನಿ ನನ್ನ ವಿಡಿಯೋ ನೋಡಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದಾಗಿರೋದು ಒಂದು ಮಂಗಳವಾರ ಬ್ಲಾಗಿಂಗ್. ಏನಂದರೆ ನಾನು ನನ್ನ ಪಾಪುಗೆ ಸ್ಕೂಲಿಗೆ ಡ್ರಾಪ್ ಮಾಡ್ಬಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು. ಅಂದರೆ ಸಂಡೇ ಮಾಡಿದ್ದೇನೆ ನಾನು, ಅಂದರೂ ಬರ್ತದಲ್ಲ. ಸೊ ಮತ್ತು ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಮತ್ತು ಜರ್ನಿ ಫಸ್ಟೇ ನಾನು ಕಿಚನ್ ಕ್ಲೀನ್ ಮಾಡ್ಕೊತಾನೆ. ಬಟ್ಟೆ ಕೂಡ ಇತ್ತು ಹಾಕೋದು, ಸೊ ಅದು ಕೂಡ ತೆಗೆದಿಕ್ತಾನೆ ಫಸ್ಟು. ಇಲ್ಲಾಂದರೆ ಅಲ್ಲೇ ವಾಷಿಂಗ್ ಮಿಷಿನಲ್ಲಿ ಉಳಿದ್ಬಿಡ್ತದೆ ಅಲ್ಲ. ಸೊ ತೆಗೆದು ಸೈಡಿಗೆ ಇಟ್ಬಿಟ್ರೆ ನನಗೆ ಅದು ನೋಡಿ ನೆಂಬು ಬರ್ತದೆ, ಹಾಕಬೇಕಂತ. ಇಲ್ಲಾಂದರೆ ನಾನು ಅಲ್ಲೇ ಬಿಟ್ಬಿಡ್ತೇನೆ, ಸಾಯಂಕಾಲ ಹಾಕ್ಬಿಡ್ತದೆ. ಸೊ ಕಿಚನಲ್ಲಿ ಕೂಡ ನಾನು ಎಲ್ಲ ತೆಗೆದಿಕ್ತಾಯಿದ್ದೆ. ಅಂದರೆ ಪಾಪುಗೆ ಬಿಟ್ಟು ಬಂದು ನಾನು ಟೀ ಕುಡ್ದಿರೋಂಥ ಪ್ಲೇಟ್ಸ್, ಕಪ್ಸ್ ಏನಿತ್ತಲ್ಲ ಎಲ್ಲ ವಾಶ್ ಮಾಡಿ ಇಟ್ಟೋಗಿದ್ದೆ. ಸೊ ಅದು ಕೂಡ ನಾನು ಎಲ್ಲ ತೆಗಿತಿದ್ದಾನೆ. ಸೊ ಫ್ರೆಂಡ್ಸ್, ಬನ್ನಿ. ಮತ್ತು ಇದು ಆಗಿರೋದು ಪಾಪುಗೆ ಬಿಟ್ಟು ಬಂದು ಯಾವ ರೀತಿ ನಾನು ನನ್ನ ಕೆಲಸವನ್ನು ಮುಗಿಸಿ ನಾನು ನನ್ನ ವರ್ಕ್ಗೆ ಹೋಗ್ತೇನೆ ಅಂತಂದೆ. ಫ್ರೆಂಡ್ಸ್, ಇದು ನಾನು ತೊಗೊಂಡಿದ್ದೆಲ್ಲ ಲೈಕ್ ಚಪಾತಿ ಮ್ಯಾಟ್ ಅಂತಂದೆ ಮಾಡೋದು. ತುಂಬ ಯೂಸ್ಫುಲ್ ಇದೆ. ಈಗ ಏನಾಗ್ತದೆ ಅಂದರೆ ರೊಟ್ಟಿ ಮಾಡೋ ಟೈಮಲ್ಲಿ ತುಂಬ ಹಿಟ್ಟು ಬಿದ್ದುಬಿಡ್ತದಲ್ಲ ಎಲ್ಲ ಗ್ಯಾಸ್ ಹತ್ರ, ಆಮೇಲೆ ಫುಲ್ ಕ್ಲೀನ್ ಮಾಡ್ತದಲ್ಲ. ಸೊ ಇದರಲ್ಲಿ ಹಂಗಿಲ್ಲ. ಸೊ ಅದ್ರ ಮ್ಯಾಗೆ ಮಾಡಿ ಅದಷ್ಟೇ ಕ್ಲೀನ್ ಮಾಡಿದ್ರೆ ಅದು ಅಷ್ಟು ಈಸಿ ಆಗ್ತದೆ. ಇಲ್ಲಾಂದರೆ ನಮಗೆ ಗೊತ್ತಲ್ಲ, ನಮಗೆ ಸ್ಪೆಷಲಿ ಲೇಡೀಸ್ಗಳಿಗೆ ಗೊತ್ತು ಎಷ್ಟು ಡಿಫಿಕಲ್ಟ್ ಆಗ್ತದೆ ಅಂತಂದರೆ. ಸೊ ಫ್ರೆಂಡ್ಸ್, ಏನಿಲ್ಲ. ಆಮೇಲೆ ಮತ್ತೆ ಏನು ಅಂತಂದೆ ಅಂದರೆ ಇದು ಕಲರ್ ನೋಡಿ. ಇವನು ನನ್ನ ಪಾಪು ಕಲರ್ ಮಾಡಪ್ಪ ಅಂದರೆ ಒಂದು ಕಲರಿಗೆ ಇಷ್ಟು ಡೀಪಾಗಿ ಅವನು ಮಿಕ್ಸ್ ಮಾಡ್ತಾನೆ. ಅಂದರೆ ಹಿಂಗೆ ಲೈಟಾಗಿಲ್ಲ, ಗೊತ್ತಾಗೋದಿಲ್ಲಲ್ಲ ಅವರಿಗೆ. ಸೊ ಎಲ್ಲ ಕಲರ್ ಮಿಕ್ಸ್ ಮಾಡಿ ಆಮೇಲೆ ಅದರಲ್ಲಿ ಬ್ಲ್ಯಾಕ್ ನೀರು ಮಾಡಿ ಇಟ್ಬಿಡ್ತಾನೆ ಫುಲ್. ಆಮೇಲೆ ಅದೇ ಇದಕ್ಕೆ ಕಲರ್ ಮಾಡಬೇಕು. ಆಮೇಲೆ ನಂದಲ್ಲಿ ಫೋಟೋ ಫ್ರೇಮ್ ಇದೆ, ಅದಕ್ಕೂ ನಾನು ಕಲರ್ ಮಾಡಬೇಕು. ಒಂದು ಕಾರ್ಸ್ ಇದೆ, ಸ್ಮಾಲ್ ಎಲ್ಲ ಹಾಟ್ ವೀಲ್ಸ್ ಕಾರ್. ಸೊ ಅದಕ್ಕೂ ಕೂಡ ಕಲರ್ ಮಾಡಿಕ್ತಾನೆ. ಒಂದು ಏನು ಹೇಳಲಿಪ್ಪ ಅಂದರೆ ತುಂಬ. ಮತ್ತು ಅವನಿಗೆ ಮ್ಯಾಗಿ ಕೂಡ ಬೇಕಂತಂದು ಹೇಳ್ತಾ ಇದ್ದ, ಗೊತ್ತಿಲ್ಲ, ಮಾಡಬೇಕಂತಂದು. ಅದೇನೆ ಏನಾಗ್ತದೆ ಅಂದರೆ ನನಗೆ ಅವನಿಗೆ ಬೆಳಗ್ಗೆ ಅದು ಆಮೇಲೆ ನೈಟ್ ಟೈಮಲ್ಲಿ ಜಂಕ್ ಫುಡ್ ಕೊಡೋಕ್ಕೆ ಇಷ್ಟ ಇಲ್ಲ. ಸೊ ನಾನು ಅವನಿಗೆ ಏನಂದರೆ, ನೀನು ಸ್ಕೂಲ್ ಹಾಲಿಡೇ ಇರ್ತದಲ್ಲಪ್ಪ, ಅವಾಗ ನಾನು ಮಾಡಿಕೊಡ್ತೇನೆ ಪ್ಲೀಸ್, ಅಲ್ಲಿವರೆಗೆ ಕಾಯಿ ಅಂತಂದೆ. ಯಾಕಂದರೆ ಏನಾಗ್ತದೆ ಅಂದರೆ ಲೇಟ್ ಅಂದರೆ ನಾನು ಅವನಿಗೆ ಮಧ್ಯಾಹ್ನ ಟೈಮಲ್ಲಿ ಕೂಡ ಮಾಡಿಕೊಡ್ಬೋದು. ನೂಡಲ್ಸ್ ಆಗಲಿ, ಆಮೇಲೆ ಅಕ್ಕ ನೂಡಲ್ಸ್ ಆಗಲಿ. ಬೆಳಗ್ಗೆ ಅವ್ನು ತಿಂದು ಸ್ಕೂಲ್ಗೆ ಹೋಗ್ಬಿಟ್ಟಂದ್ರೆ ಟಮ್ಮಿಗೆ ಅಪ್ಸೆಟ್ ಆಗ್ತದೆ ಅಂದರೆ ನಾನು ಆದಷ್ಟು ಅವನಿಗೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಮತ್ತು ಫ್ರೆಂಡ್ಸ್, ಇಲ್ಲೇ ಏನಂದರೆ ನಂದು ಏನು ಇದೆಯಲ್ಲ ಅದೆಲ್ಲ ಅಂದರೆ ಲೈಕ್ ನಂದೇನು ಪ್ಲ್ಯಾನ್ ಇದೆ, ಏನು ರೂಟೀನ್ ಇದೆ, ಆಮೇಲೆ ಏನು ಲೈಕ್ ನಾನು ಏನು ಎಕ್ಸ್ಪೆನ್ಸ್ ಮಾಡ್ತೀನಲ್ಲ ಅದೆಲ್ಲ ಕೂಡ ಬರ್ದಿಕ್ತಾನೆ ನಾನು. ಯಾಕಂದರೆ ನಾವು ಲೈಕ್ ಏನಂತಾರೆ ಅಂದರೆ ಸಿಸ್ಟಮೆಟಿಕ್ ಫಾಲೋ ಮಾಡೋದ್ರಲ್ಲ ನಮಗದು ಲೆಕ್ಕ ಸಿಗ್ತದೆ. ಇಲ್ಲಾಂದರೆ ಗೊತ್ತಲ್ಲ ಫ್ರೆಂಡ್ಸ್, ಏನೂ ಲೆಕ್ಕ ಇರೋದಿಲ್ಲ. ಆಮೇಲೆ ಎಷ್ಟು ಏನು ಅಂತ ಇಷ್ಟು. ಸೊ ಫ್ರೆಂಡ್ಸ್, ಮತ್ತು ನಾನು ನಂದು ಕೆಲಸ ಕೂಡ ಇದೆಯಲ್ಲ ಅದು ಕೂಡ ಮುಗಿಸಿ ಮತ್ತು ನನ್ನ ಡ್ಯೂಟಿ ಕೂಡ ಹೋಗಬೇಕು. ಇವತ್ತು ಸ್ವಲ್ಪ ಲೇಟ್ ಹೋಗ್ಬೇಕಂತಂದು ಪ್ಲ್ಯಾನ್ ಮಾಡ್ತಾಯಿದ್ದೆ. ಲೇಟ್ ಹೋಗಿ ಲೇಟ್ ಬರಬೇಕಂತಂದು. ಸೊ ಫ್ರೆಂಡ್ಸ್, ಏನಂದರೆ ನಾನು ಲಂಚ್ ಕೂಡ ರೆಡಿ ಮಾಡಿ ಹೋಗ್ತೇನೆ. ಇಲ್ಲಾಂದರೆ ನನಗೆ ಲೇಟ್ ಆಗ್ತದಲ್ಲ ಬರೋದಕ್ಕೆ. ಆಮೇಲೆ ನಾನು ಲಂಚ್ ಅಲ್ಲೇ ಮಾಡ್ತೇನೆ. ಸೊ ರಾತ್ರಿಗೆ ಡಿನ್ನರಿಗೆ ನಾನು ಪ್ರಿಪೇರ್ ಮಾಡಿ ಹೋಗ್ತಾನೆ. ಈಗ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೇನೆ. ಫ್ರೆಂಡ್ಸ್, ಏನಂದರೆ ಏನು ಮಾಡಬೇಕಪ್ಪ ಅಂತಂದರೆ ನಾನು ವಿಚಾರ ಮಾಡ್ತಾಯಿದ್ದೆ. ಏನಂದರೆ ಬೆಂಡಿ ಮತ್ತು ಬ್ಯಾಳಿ ಸಾರು ಕೂಡ ಮಾಡಿಟ್ಟು ಹೋಗಬೇಕು. ಒಗ್ಗರಣೆ ಬಂದು ಕೊಟ್ರೆ ಆತ ಅಂತಂದೆ. ಸೊ ಬೆಂಡಿ ಭಾಜಿ ಕೂಡ ನಾನು ಮಾಡ್ತೇನೆ. ಪೂರ್ತಿ ಯಾವ ಥರ ನಾನು ಮಾಡ್ತೇನೆ ಅದ್ರ ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡ್ತೇನೆ. ಫ್ರೆಂಡ್ಸ್, ಏನಂದರೆ ಎಲ್ಲದು ಡಿಫ್ರೆಂಟ್ ಇರ್ತದಲ್ಲ. ಸೊ ನಂದು ಓನ್ ಏನಿರ್ತದೆ ನೋಡಿ ರೆಸಿಪಿ, ನಾನು ಅದೇ ಟ್ರೈ ಮಾಡ್ತೇನೆ. ಸೊ ನಾನು ಹಿಂಗೆ ಸ್ಪೆಷಲಿ ವಿಡಿಯೋ ಮಾಡಿದೆ ಅಂತಂದು ಅದೆಲ್ಲ ಸೀನಿಲ್ಲ. ನನ್ನ ಹತ್ರ ಮಿಸ್ಟೇಕ್ ಆದರೂ ನಾನು ಏನು ಮಾಡ್ತೇನೆ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಮತ್ತೆ ಟ್ರೈ ಮಾಡ್ತೇನೆ. ಇದಕ್ಕೆ ಯಾವ ರೀತಿ ಪರ್ಫೆಕ್ಟ್ ಮಾಡ್ಬೋದು ಅಂತಂದೆ ಪ್ಲ್ಯಾನ್ ಮಾಡ್ತೇನೆ. ಮತ್ತು ಇದು ಈಗ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಜಾಸ್ತಿ ಮಸಾಲ ಹಾಕೇನಂದರೆ ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ಕಮ್ಮಿ ಮಸಾಲ. ಸೊ ನೀವು ಯಾವುದು ಕೂಡ ರೆಸಿಪಿ ಟ್ರೈ ಮಾಡಿದ್ರಲ್ಲ, ನೀವು ನಿಮಗೆ ಅಂದಾಜಲ್ಲೇ ಹಾಕಿದ್ರಲ್ಲ, ಸೊ ಲೆಕ್ಕ ಸಿಗ್ತದೆ. ನಾವು ಹೇಳ್ತೇವಲ್ಲ 1 ಸ್ಪೂನು 1/2 ಸ್ಪೂನು ಆ ಲೆಕ್ಕದಂದರೆ ನೀವು ಹಾಕಬೇಡಿ. ನೀವು ಅಂದಾಜಲ್ಲಿ ಈಗ ನಿಮಗೆ ಗೊತ್ತಾಗಬೇಕು ನೀವು ಯಾವ ಥರ ಮಸಾಲೆ ತಿಂದರೆ, ಎಕ್ಸ್ಟ್ರಾ ಸ್ಪೈಸಿಗೂ ಎಕ್ಸ್ಟ್ರಾ ಕಮ್ಮಿ.
ಸೊ ಆ ಪ್ರಮಾಣ ನೀವು ಹಾಕಬೇಕು. ನಾವು ಹೇಳ್ತೇವೆ ಅಂತಲೇ ನೀವು ಆ ಲೆಕ್ಕದಲ್ಲಿ ಹಾಕಿದ್ರೆ ಏನಾಗ್ತದೆ ಅಂದರೆ ಅದು ನಿಮಗೆ ಟೇಸ್ಟ್ ಡಿಫ್ರೆಂಟ್ ಆಗ್ತದೆ. ಯಾಕಂದರೆ ಈಗ ನಾವು ಯಾವ ಕ್ವಾಂಟಿಟಿ ಮೇಲೆ ಹಾಕಿರ್ತೇವೆ, ಈಗ ನಾವು 250 ಲೈಕ್ ಗ್ರಾಮ್ ಲೇಡಿ ಫಿಂಗರ್ ತೊಗೊಂಡಿರ್ತೀವಿ ಬೆಂಡಿ. ಸೊ ಈಗ ನಾವು ಆ ಅಂದಾಜಲ್ಲಿ ಅದಕ್ಕೆ ಮಸಾಲೆ ಹಾಕಿರ್ತೇವೆ. ಓಕೆ, ಈಗ ನೀವು 1/2 kg ಬೆಂಡಿ ತೊಗೊಂಡು ಅದಕ್ಕೆ ನೀವು ಸೇಮ್ ಮಸಾಲೆ ಹಾಕ್ಬಿಟ್ರೆ ಏನಾಗ್ತದೆ ಅಂದರೆ ಅದು ಟೇಸ್ಟ್ ಬರೋದಿಲ್ಲ. ಓಕೆ ಫ್ರೆಂಡ್ಸ್, ಸೊ ಅಲ್ಲೇನಾಗ್ತದೆ ನಿಮಗೆ, ಅರೆ ಬಾಬಾ ಇವರು ರೆಸಿಪಿ ಕರೆಕ್ಟಾಗಿ ಹೇಳೋದಿಲ್ಲ, ಮಿಸ್ಟೇಕ್ ಮಾಡ್ತಾರೆ. ಸೊ ಅದು ನಿಮ್ಮ ಹತ್ರ ಇರ್ತದೆ ಯಾವ ಥರ ಮಾಡಬೇಕಂತಂದು. ಓಕೆ ಫ್ರೆಂಡ್ಸ್, ಸೊ ಯಾವಾಗೂ ಕೂಡ ನಾವು ನಮ್ಮದು ಓನ್ ಮೈಂಡ್ ಯೂಸ್ ಮಾಡಬೇಕು, ಓನ್ ಥಿಂಕಿಂಗ್ ಯೂಸ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಕೆಲವೊಬ್ಬರಿಗೆ ನನಗೆ ಹೇಳ್ತಾ ಇದ್ದರು, ಲೈಕ್ ಪರ್ಸ್ನಲ್ಲಿ ಲೈಕ್ ಫ್ರೆಂಡ್ಸ್ ವಗೇರಾ, ನಾವು ಯೂಶ್ವಲಿ ಬೇರೆಯವ್ರದ್ದು ಎಲ್ಲ ಯೂಟ್ಯೂಬರ್ದು ವೀಡಿಯೋ ನೋಡ್ತೇವಲ್ಲ, ಅವ್ರು ಹೇಳ್ತಾರೆ ಬೇರೆಯದು ಆಮೇಲೆ ಮಾಡ್ತಾರೆ. ನಾನು ಅವರಿಗೆ ಒಂದು ಕ್ಲೂ ಕೊಟ್ಟೆ, ಇಲ್ಲಪ್ಪ ಅದು ಹೀಗಿರ್ತದೆ, ನೀವು ನಿಮ್ಮ ತಲೆ ಕೂಡ ಯೂಸ್ ಮಾಡಬೇಕು, ಗೊತ್ತಾಗಲ್ಲ. ಸೊ ಆಮೇಲೆ ಅವ್ರಿಗೆ ಅರ್ಥ ಆಯಿತು, ಹೌದಾ ಅಂತ. ಸೊ ನೀವು ಕೂಡ ಅದೇ ಥರ ಮಾಡಿ. ನಾನು ಬೆಳ್ಸರಿಗೆ ಇಟ್ಟು ಆಮೇಲೆ ಇದು ಕಾಳು ಕೂಡ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ಇದ್ರದ್ದು ಕಾಳು ನಾನು ನಿಮಗೆ ತೋರಿಸಿದ್ದೇನೆ, ಅಷ್ಟು ಕಾಳಿದೆ ಅದರಲ್ಲಿ, ಲೈಕ್ ಮಟ್ಕಿ ಕಾಳು ಎಲ್ಲ ಕಾಳು ನಾನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಸೊ ಅದಕ್ಕೆ ನಾನು ನೆನೆ ಇಡ್ತಾ ಇದ್ದೇನೆ. ಸೊ ನನಗೆ ಬೇಕಾದಾಗ ನಾನು ಸ್ವಲ್ಪ ಸ್ಪ್ರೌಡ್ ಮಾಡಿಡ್ತೇನೆ ಅದಕ್ಕೆ. ಸೊ ಮಾರ್ನಿಂಗ್ ನೀವು ಸೋಕ್ ಮಾಡಿಟ್ರೆ ಈವ್ನಿಂಗ್ ಏನು ಮಾಡಬೇಕಂದ್ರೆ ಒಂದು ಜಾಲರಿಯಲ್ಲಿ ಹಾಕಿಟ್ಬಿಟ್ರೆ ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಅದು ಫುಲ್ ಸ್ಪ್ರೌಡ್ ಬಂದುಬಿಟ್ಟಿರ್ತದೆ. ಸೊ ನೀವು ಆಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಡ್ಬೋದು, ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ. ಸೊ ನಿಮಗೆ ಯಾವಾಗ ಬೇಕು ಲೈಕ್ ಸ್ಯಾಲೆಡ್ ಮಾಡಿ ತಿನ್ಬೋದು, ಹಾಗೆ ತಿನ್ಬೋದು, ಲೈಕ್ ಹೆಲ್ದಿ ಇದೆ. ಓಕೆ, ಸೊ ನೀವು ಕೂಡ ಟ್ರೈ ಮಾಡಿ. ನಾನು ಬೆಂಡಿ ಬಾಜಿ ಮಾಡಿ ಫ್ರೆಂಡ್ಸ್, ನನ್ನ ಬಾಜಿ ಕೂಡ ಆಗಿದೆ. ಸೊ ನಾನು ಎಲ್ಲ ಕೆಲಸ ಮುಗಿಸಿದ್ದೇನೆ, ಅಡುಗೆ ಕೂಡ ಆಗಿದೆ ಫ್ರೆಂಡ್ಸ್. ಮತ್ತು ನಮ್ಮ ಪಾಪು ಕೂಡ ಸ್ಕೂಲಿಂದ ಬಂದಿದೆ. ಸೊ ನಮ್ಮ ಪಾಪುಗೆ ಊಟ ಮಾಡಿಸಿ ನಾನು ನನ್ನ ಕೆಲಸಕ್ಕೆ ಹೋಗ್ತೇನೆ ಫ್ರೆಂಡ್ಸ್. ಸೊ ಟೈಮ್ ಕೂಡ ಆಗಿದೆ ಸಿಕ್ಕಾಪಟ್ಟಿ. ಸೊ ಹೋಗಬೇಕು, ಇಲ್ಲಾಂದರೆ ಲೇಟ್ ಆಗ್ತದೆ. ಮತ್ತು ನಾನು ನಿಮಗೆ ಪೌಡರ್ ಡಬ್ಬಿ ತೋರಿಸ್ತೇನೆ ನೋಡಿ, ಅದು ಒಂದು ಚಿಕನ್ ಇರಬೇಕಾದ ತಂದಿರೋದು, ಇನ್ನೂ ಆದರೂ ಕೂಡ ಇದೆ. ಮತ್ತು ಫ್ರೆಂಡ್ಸ್, ಮತ್ತು ನಾನು ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ. ಮತ್ತು ನಾನು ನಿಮಗೆ ಸಿಗ್ತೇನೆ ನಾನು ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ನನ್ನ ಬೇಬಿಗೆ ಸ್ವಲ್ಪ ಮುದ್ದಾಡಿ ನಾನು ಕೆಲಸಕ್ಕೆ ಹೋಗ್ತೇನೆ, ಮತ್ತು ಸಿಗ್ತೇನೆ ನಿಮಗೆ. ಸೊ ಫ್ರೆಂಡ್ಸ್ ಬಾಯ್. ಅವ್ನಿಗೆ ಹೇಳ್ತಾ ಇದ್ದೆ ನಾನು, ಮಸ್ತಿ ಮಾಡಬೇಡಪ್ಪ, ಗುಡ್ ಬಾಯ್ ಆಗು ಅಂತಂದೆ. ಸೊ ಅದು ಇರ್ತದಲ್ಲ ಮಕ್ಕಳಿಗೆ ಹೇಳೋದು, ಎಷ್ಟು ಹೇಳಿದ್ರು ಕಮ್ಮಿನೇ ಅವರಿಗೆ. ಅವನಿಗೆ ಟಿ ವಿ ಬೇಕಂತ ಹೇಳ್ತಾ ಇದ್ದ. ಸೊ ಅದು ಕೂಡ ಹಚ್ಕೊಡ್ತಾ ಇದ್ದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.